ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಈ ಕಾರಣಕ್ಕೆ ನೇಮಕಾತಿ ಡಿಲೇ ಕೂಡ ಆಗಿದೆ. ನಿಮಗೆ ಅಂಡ್ ಪಿ ಎಚ್ ಟಿ ಹುದ್ದೆಗಳು ಮತ್ತು ಸಿ ಅಂಡ್ ರೂಲ್ಸ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು, ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಶುರು ಆಗಬೇಕಿತ್ತು. ನಿಮಗೆ ಗೊತ್ತಿರೋ ಹಾಗೆ ಅಂತಿಮವಾಗಿ ಸಿ ಅಂಡ್ ರೂಲ್ಸ್ ಕೂಡ ಇನ್ನೂ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಸಾಕಷ್ಟು ಸಮಸ್ಯೆ ಕೂಡ ಇತ್ತು, ಅದನ್ನ ಇಲಾಖೆಯವರು ಸರಿಪಡಿಸಿರಲಿಲ್ಲ. ಈಗ ಮೇನ್ ಸಮಸ್ಯೆ ಕೂಡ ಏನಾಗುತ್ತೆ ಅಂದ್ರೆ, ಈಗೆಲ್ಲ ಸಿ ಟಿ ಲೈಕ್ ಯಾರೆಲ್ಲ ಪಿ ಯು ಸಿ ಮೇಲೆ ಸಿ ಟಿ ನೀಟ್ ಕೂಡ ಶುರು ಆಗ್ತಾ ಇದೆ, ಅದು ಕೌನ್ಸಿಲಿಂಗ್ ಡಿಲೇ ಆಗಿದೆ. ಪ್ಲಸ್ ಶಿಕ್ಷಣ ಇಲಾಖೆಯದು ಮೇಜರ್ ಡಿಸಿಷನ್ ಕೂಡ ಡಿಲೇ ಆಗಿದೆ. ಯಾಕೆ ಅಂದ್ರೆ ಇಲ್ಲಿ ಸ್ವತಃ ಸಿ ಎಂ ಅವರೇ ವಹಿಸ್ಕೊಂಡಿದ್ದಾರೆ ಖಾತೆನ. ಅಂದ್ರೆ ನಿಮಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಆ ನಿಟ್ಟಿನಲ್ಲಿ ಏನೇ ಇಶ್ಯೂ ಆಗಬೇಕು, ಏನೇ ಅಪ್ರೂವ್ ಆಗಬೇಕಾದ್ರೂ ಕೂಡ ನೇರ ಸಿ ಎಂ ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಸಿ ಎಂ ಅವರು ಬಿಸಿ ಇದ್ದಾರೆ, ಅವರಿಗೆ ನಾನಾ ಇಲಾಖೆಗಳು ಕೂಡ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಸಮಸ್ಯೆ ಕೂಡ ಆಗ್ತಾ ಇದೆ ಅಂತ ಕೂಡ ಮಾಹಿತಿ ಬಂದಿದೆ. ನಾನು ಈ ಹಿಂದೆ ಪೇಪರ್ ನಲ್ಲಿ ಕೂಡ ನೋಡಿದ್ದೆ, ಇದೇ ರೀತಿ ಸೇಮ್ ಸಿ ಟಿ ಕೌನ್ಸಿಲಿಂಗ್ ಕೂಡ ಇದೇ ರೀತಿ ಆಯಿತು. ಸಿ ಟಿ ಮೀನ್ಸ್ ಲೈಕ್ ಆಫ್ಟರ್ ಪಿ ಯು ಸಿ ನಂತರ ಸಿ ಟಿ ಕೌನ್ಸಿಲಿಂಗ್ ಆಗುತ್ತಲ್ಲ, ಅದಕ್ಕೂ ಕೂಡ ಸಿ ಎಂ ನ ವೆಯ್ಟ್ ಮಾಡ್ತಾ ಇರೋ ಕಾರಣ ಅದು ಕೂಡ ಡಿಲೇ ಆಯಿತು. ಮೇನ್ ಕಾರಣ ಇಲಾಖೆ ಹಂಚಿಕೆ. ನಿಮಗೆ ಇಂದು ಎಲೆಕ್ಷನ್ಸ್ ಕೂಡ ಇದೆ. ನಂತರ ನಿಮಗೆ ಪ್ರಾಬಬಲಿ ನೆಕ್ಸ್ಟ್ ವೀಕ್ ನಂತರ ನಿಮಗೆ ಇಲಾಖೆ ಲೈಕ್ ಅಸೈನ್ ಆಗ್ಬೋದು, ಶಿಕ್ಷಣ ಇಲಾಖೆ. ನಂತರದಲ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಆಗ್ಬೋದು. ಇನ್ನೊಂದು 2-3 ದಿನದಲ್ಲಿ ಸಿ ಅಂಡ್ ರೂಲ್ಸ್ ಕೂಡ ಬರ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ಲಸ್ ಆರ್ಥಿಕ ಇಲಾಖೆಗೆ ಅನುಮೋದನೆ ಕೊಟ್ಟಿದ್ದೀವಿ ಕೂಡ ಅಂತ ಹೇಳ್ತಾ ಇದ್ದಾರೆ. ಪಿ ಎಚ್ ಡಿ ಹುದ್ದೆಗಳ ಸಂಖ್ಯೆ ತೀರಾ ಕಡಿಮೆ ಇದೆ. ಈಗ ಅರೌಂಡ್ 800-900 ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಾದರೂ ರಿವೈಸ್ ಆದ್ರೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಬಿಕಾಸ್ ಹುದ್ದೆಗಳ ಸಂಖ್ಯೆ ಬಹಳ ಕಡಿಮೆ ಇದೆ. HK ನಾಲೆಜ್ಗೆ ಸೇರಿ ಅರೌಂಡ್ 900 ಅಷ್ಟೇ ಬರುವುದಂತೆ. ಅದನ್ನು ಮಾಡಿಲ್ಲ. ಈಗೇನು ಒತ್ತಡ ಹಾಕಿರೋ ಕಾರಣ ಅದನ್ನಾದ್ರೂ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಿಕಾಸ್ ಯಾಕೆ ಅಂದ್ರೆ KPS ಶಾಲೆಗಳಿಗೆ ಒತ್ತು ಕೊಡ್ತಿರೋ ಕಾರಣ, KPS ಅಲ್ಲಿ IT ಶಿಕ್ಷಕರ ನೇಮಕಾತಿ ಮಾಡ್ತಿರೋ ಕಾರಣ ಒತ್ತು ನೀಡಿಲ್ಲ. ಪ್ಲಸ್ ಇಲ್ಲಿ ಸ್ವತಃ ಸಿ ಎಂ ಅವರೇ ಈ ಖಾತೆ ವಹಿಸ್ಕೊಂಡಿರೋ ಕಾರಣ ಅವರು ಅದನ್ನ ಫೋಕಸ್ ಮಾಡೋಕೆ ಆಗ್ತಿಲ್ಲ. ಅದು ಮೇನ್ ಪ್ರಾಬ್ಲಮ್ ಆಗಿದೆ. ಇನ್ನು ಸಿ ಅಂಡ್ ರೂಲ್ಸ್ ಕೊಡಬೇಕಾಗುತ್ತೆ. ನೇಮಕಾತಿ ಬೇರೆ ಬೇರೆ ಇಲಾಖೆ ನೇಮಕಾತಿ ಎಲ್ಲ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಗಮನಿಸಬಹುದು. ಎಲ್ಲ KE ಬೇರೆ ಬೇರೆ ನೇಮಕಾತಿಗಳನ್ನ. ನಿಮಗೆ ಕ್ರೈ ಶಿಕ್ಷಕರ ನೇಮಕಾತಿ ನೋಡಿದ್ರೆ ನಿಮ್ಮದು ಅದು ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರುತ್ತೆ ಕ್ರೈಸು. ಹಾಗಾಗಿ ಪ್ರಾಬಲಿ ಶಿಕ್ಷಣ ಇಲಾಖೆಗೆ ಅದಕ್ಕೂ ಸಂಬಂಧ ಇರೋದಿಲ್ಲ ಅನ್ಕೋತೀನಿ. ಬೇರೆ ಬೇರೆ ಶಿಕ್ಷಕರ ನೇಮಕಾತಿ ಮಾಡಬೇಕಾದ್ರೆ ಅದು ಶಿಕ್ಷಣ ಇಲಾಖೆ ಅಂಡರ್ ಬರೋ ಕಾರಣ, ಈ ಕಾರಣಕ್ಕಾಗಿ ನಿಮಗೆ ಡಿಲೇ ಆಗಿದೆ. ಥ್ಯಾಂಕ್ ಯು.